ಇಂಥದ್ದೊಂದು ವಾಸ್ತವವನ್ನ ಮುಂದಿಟ್ಟ ಮೇಲೂ ಅಶೋಕ್ ಗೌಡ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬಿಟ್ರೆ ಅಹಿಂದ ವೋಟ್ಗಳು ಚದುರು ಹೋಗ್ಬಿಡುತ್ತೆ, ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗಳಲ್ಲಿ ಆಪತ್ತು ಕಟ್ಟಿಟ್ಟ ಬುತ್ತಿ. ಈ ವಾದಕ್ಕೆ ಎಲ್ಲಿ ಉಳಿತು ಹಾಗಾದ್ರೆ ಪುಷ್ಟಿ? ಡಿ ಕೆ ಶಿವಕುಮಾರ್ ಅವರು ಬಹುಶಃ ಇದೊಂದು ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬಣದವರು ಹೈಕಮಾಂಡ್ ತನಕ ಹೋಗ್ಬೋದು. ಹರಿರಾಮ್ ಅವ್ರು ಕೊಟ್ಟ ಲೆಕ್ಕವನ್ನು ಹರಿರಾಮ್ ಅವರು ಮಾತುಗಳಿಗೆ ಇನ್ನೊಂದು ಎರಡು ಪದ ಸೇರಿಸ್ಬಿಡ್ತೇನೆ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಭಾರತದ ಇತಿಹಾಸದಲ್ಲಿ 79 ವರ್ಷದ ಇತಿಹಾಸ, ಭಾರತದ ಇತಿಹಾಸ ಅಂದರೆ ಡೆಮಾಕ್ರೆಟಿಕಲ್ ಇತಿಹಾಸ. ಆ ಡೆಮಾಕ್ರೆಟಿಕಲ್ ಇತಿಹಾಸದಲ್ಲಿ ನಾವು ತತ್ಸುಮಾರು ಮೇನ್ಲ್ಯಾಂಡು ಮತ್ತು ಯೂನಿಯನ್ ಟೆರಿಟರೀಸ್ ಎಲ್ಲ ಲೆಕ್ಕ ಹಾಕ್ಕೊಂಡು ಒಂದು 25-28 ರಾಜ್ಯ ಅಂತ ಇಟ್ಕೊಂಡು ಅದರಲ್ಲಿ ಒಂದೊಂದು ರಾಜ್ಯದಲ್ಲಿ 20 ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಇಟ್ಕೊಂಡಿದ್ದೀವಿ. ತತ್ಸುಮಾರು 600 ಮುಖ್ಯಮಂತ್ರಿಗಳು ಅಂದರೆ ಇಡೀ ದೇಶದಲ್ಲಿ 600 ಮುಖ್ಯಮಂತ್ರಿಗಳಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ನವ್ರು ಎಷ್ಟು ಜನ ದಲಿತರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ 7 ಜನ ಅಷ್ಟೇ. ಆ 7 ಜನನೂ ಏನು ಅಂದರೆ ಪಾಪ 3 ತಿಂಗಳೊಬ್ಬರಿಗೆ, 2 ವರ್ಷ ಒಬ್ಬರಿಗೆ, ಯಾರಿಗೂ ಸಹ ಈ 7 ಜನದಲ್ಲೂ ಪಾಪ ಇನ್ನೂ ಬೇರೆ ಪಕ್ಷಗಳು ಅಂದರೆ BSP ಇರ್ಬೋದು, ಬೇರೆ ಬೇರೆ ಪಕ್ಷಗಳೆಲ್ಲ ಸೇರಿಸಿ ಮಾಡಿರ್ತಕ್ಕಂತಹದ್ದು 12 ಜನ ಮುಖ್ಯಮಂತ್ರಿಗಳು ದಲಿತರನ್ನು ಮಾಡಿದ್ದಾರೆ. ಅಂದರೆ ದಲಿತರಿಗೆ ಹರಿರಾಮ್ ಅವ್ರು ಏನು ಹೇಳ್ತಿದ್ದಾರೆ ಅದು ವಾಸ್ತವ, ಅದು 100% ವಾಸ್ತವ. ಅದು ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಗವರ್ನೆನ್ಸ್ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ರಾಜ್ಯಗಳು ಮತ್ತು ದೇಶದಲ್ಲಿ. ಆದರೆ ಆಪರ್ಚುನಿಟಿ ಅಂತ ಬಂದಾಗ ಎಲ್ಲ ಕಡೆ ಇವರು ಹೇಳಿದ್ದು ಇಂದಿರಾ ಗಾಂಧಿ ಟೈಮಿಂದ, ನೆಹರು ಗಾಂಧಿ ಟೈಮಿಂದ ಮುಸಲ್ಮಾನರು ಮತ್ತು ದಲಿತರನ್ನ ಒಟ್ಟಾಗಿ ಗೂಡಿಸಿದ್ರು ಸಹ ಅಧಿಕಾರ ಮಾತ್ರ ಖಂಡಿತವರು ದಲಿತರು ಕೊಟ್ಟಿಲ್ಲ ಇವರು. ಆಯ್ತಾ? ಒಂದು ಅಂದರೆ ಹರಿರಾಮ್ ಅವ್ರ ಮಾತಿಗೆ ಇದು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಹಿರಿಯರಾದಂತಹ ಕಾಂಗ್ರೆಸ್ನ ಇದು ಹಿರಿಯರಿದ್ದರೆ, ಯಾಕಂದ್ರೆ ನಾನೇ ವರ್ಕೌಟ್ ಮಾಡಿದ ಸ್ಟ್ಯಾಟಿಸ್ಟಿಕ್ಸು, ಈ ಸ್ಟ್ಯಾಟಿಸ್ಟಿಕ್ಸ್ ಹಿಂಗಿದೆ. ಆಯಿತು. ಈಗ ಎರಡನೇದು, ಇವತ್ತು ಆ್ಯಕ್ಚುಲ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಏನು ಯತ್ನಾಳ್ ಸರ್ ಹೇಳ್ತಿದ್ರು, ಕ್ಯಾಲ್ಕುಲೇಷನ್ಸ್ ಪ್ರಕಾರ ನೋಡಿದ್ರೆ ಇವತ್ತು ಆ್ಯಕ್ಚುಲ್ ಚಾಲೆಂಜ್ ಇರತಕ್ಕಂತಹದ್ದು ರಾಹುಲ್ ಗಾಂಧಿಗೆ. ಯಾಕೆಂದರೆ ರಾಹುಲ್ ಗಾಂಧಿ ಯಾವಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ ಮತ್ತು ಯಾವ್ಯಾವ ರೀತಿ ಡಿಸಿಷನ್ಸ್ನ ತೆಗೆದುಕೊಂಡಿದ್ದಾರೆ ಹಿಂದೆ, ಪಂಜಾಬ್ ಇರ್ಬೋದು ಅಥವಾ ಛತ್ತೀಸ್ಗಢ ಅಥವಾ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ರೀತಿ ತೆಗೆದುಕೊಂಡಿದ್ದಾರೆ, ಇವತ್ತು ಆಕ್ಚುಯಲ್ ಚಾಲೆಂಜ್ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ. ಯಾಕೆ ಅಂತ ಹೇಳಿದ್ರೆ ಅದು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂದರೆ ಪಂಜಾಬಲ್ಲಿ ಯಾಕೆ ಬ್ಯಾಕ್ ಫೈರ್ ಆಯಿತು ಮತ್ತು ರಾಜಸ್ಥಾನದಲ್ಲಿ ಯಾಕೆ ಬ್ಯಾಕ್ ಫೈರ್ ಆಯಿತು ನೆಕ್ಸ್ಟ್ ಚುನಾವಣೆಯಲ್ಲಿ. ಆದರೆ ಕರ್ನಾಟಕದಲ್ಲಿ ನಾನು ಒಂದು ಅನಲಿಟಿಕಲ್ ಆಗಿ ಮಾತಾಡೋದಾದರೆ 34% ವೋಟ್ ಶೇರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಚುನಾವಣೆ, ದೇರ್ ಹೋಪ್ಲೆಸ್ ಪರ್ಫಾರ್ಮೆನ್ಸ್ ವಾಸ್ ಇನ್ 1994. ಹೋಪ್ಲೆಸ್ ಪರ್ಫಾರ್ಮೆನ್ಸ್ 35 ಥರ್ಡ್ ಪ್ಲೇಸ್ಗೆ ಬಂದ್ಬಿಟ್ರು ಅವರು. ಅಂತಹ ಒಂದು ಟೈಮಲ್ಲೂ ಸಹ ಅಥವಾ ಲೋಕಸಭೆಗಳಲ್ಲೇ ತೆಗೆದುಕೊಂಡ್ರೂ ಸಹ 34%ಗಿಂತ ಕಡಿಮೆ ವೋಟ್ ಶೇರ್ ಬಂದಿರಲಿಲ್ಲ. ಒಂದು. ಎರಡನೇದು, ನೀವು ಯಾವುದು ಸಿದ್ದರಾಮಯ್ಯನವರ ಆಡಳಿತ ಏನಿದೆ ಎಲ್ಲರಿಗೂ ಗೊತ್ತು, ದಲಿತರಿಗೆ ಚೂರಿ ಹಾಕಿದ್ದಾರೆ, ಅಲ್ಪಸಂಖ್ಯಾತರಿಗೆ ಚೂರಿ ಹಾಕಿದ್ದಾರೆ, ಹಿಂದುಳಿದ ವರ್ಗದವ್ರಿಗೆ ಚೂರಿ ಹಾಕಿದ್ದಾರೆ ಅಂತೇಳಿ. ಅದರಿಂದ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ರೆ ಹೌದು ಒಂದಷ್ಟು ಸಿದ್ದರಾಮಯ್ಯನವರ ಅಭಿಮಾನಕ್ಕೆ ಒಂದು 3-4% ವೋಟ್ ಶೇರ್ ಕಡಿಮೆ ಆಗ್ಬೋದು. ಹಾಗೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡದೇ ಇದ್ದರೆ ಯಾವ ರೀತಿ ಒಕ್ಕಲಿಗರು ಒಂದಷ್ಟು ವೋಟ್ ಹಾಕಿದ್ರು ಅದು ಕಡಿಮೆ ಆಗ್ಬೋದು. ಅಂದರೆ ಯುವರ್ ನೆಟ್ ಗೇನ್ ಆ್ಯಂಡ್ ಲಾಸ್ ಈಸ್ ಸೇಮ್. ಸೊ ದಟ್ ಈಸ್ ವೈ ಇಟ್ ಈಸ್ ಡಿಫಿಕಲ್ಟ್ ಫಾರ್ ರಾಹುಲ್ ಗಾಂಧಿ ಟು ಟೇಕ್ ಎ ಕಾಲ್, ಬಿಕಾಸ್ ಈಗ ಮ್ಯಾಥಮೆಟಿಕ್ಸು ರಾಹುಲ್ ಗಾಂಧಿಗೆ ಬರಲ್ಲ. ಅದಕ್ಕೋಸ್ಕರ ಇನ್ನು ಮೂರನೇದು ಕಾಂಗ್ರೆಸ್ ಪಕ್ಷ ಅಧಿಕೃತ ವಕ್ತಾರರನ್ನ ಕಳಿಸ್ತಾ ಇರೋದಕ್ಕೆ ಅಶೋಕ್ ಗೌಡ್ರಿಗೆ ಇದು ಓಪನ್ ಫೀಲ್ಡ್, ಯಾವ ಕಡೆ ಬೇಕಾದ್ರೂ ಫೈರ್ ಮಾಡ್ಕೊಳ್ಳಿ ಅಂತ ಒಬ್ಜೆಕ್ಟ್ ಮಾಡಿದ್ರೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಂತ ಹೇಳಿ ಕಾಮೆಂಟ್ ಹಾಕ್ಬಿಡ್ತಾರೆ. ಹಾಗಾಗಿ ನಾನು ಇದನ್ನ ವೀಕ್ಷಕರಿಗೆ ಬಿಡ್ತೀನಿ, ಎಷ್ಟು ಒಪ್ಪಬೇಕು. ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. 42.5 ವರ್ಷದ ಸಿದ್ದರಾಮಯ್ಯನವರ ಅಧಿಕಾರದ ಆಡಳಿತ ಅಂದರೆ 83ರಲ್ಲಿ ಅವರು ವಿಧಾನಸಭೆಗೆ ಬರ್ತಾರೆ. ವಿಧಾನಸಭೆಗೆ ಬಂದ ದಿನದಿಂದ ಆವತ್ತು ಮಂಡಳಿಗೆ, ಒಂದು ಗಡಿನಾಡು ಮಂಡಳಿಗೆ ಅಧ್ಯಕ್ಷರಾಗ್ತಾರೆ, ಕನ್ನಡ ನಾಡು ಮಂಡಳಿಗೆ ಅಧ್ಯಕ್ಷರಾಗಿರ್ತಾರೆ, ತದನಂತರ ಸಚಿವರಾಗ್ತಾರೆ. 89ರಲ್ಲಿ ಚುನಾವಣೆ ಸೋಲ್ತಾರೆ, 99ರಲ್ಲಿ ಚುನಾವಣೆ ಸೋಲ್ತಾರೆ, 10 ವರ್ಷ ಮೇಲೆ ಕೂತಿರ್ತಾರೆ. ಮಿಕ್ಕಿದೆಲ್ಲ ಟೈಮು ಅಂದರೆ 3ನೇ ಚುನಾವಣೆ ಸೋತ್ರೂ ಸಹ ಇನ್ನೊಂದು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ, ಅದರಿಂದ ಬರ್ತಾರೆ. ವಿಧಾನಸಭೆಗೆ ಬಂದ ಮೇಲೆ ಆತ ಮನೆಯಲ್ಲಿ ಕೂತ್ಕೊಂಡಿರೋದು ಗೂಟದ ಕಾರ್ ಇಲ್ಲದೆ ಮತ್ತು PS ಇಲ್ಲದೆ ಕೇವಲ 1.5 ವರ್ಷ ಮಾತ್ರ. ಕೇವಲ 1.5 ವರ್ಷ. ಮಿಕ್ಕಿದ ಎಲ್ಲ ಆಡಳಿತಾವಧಿಗಳಲ್ಲಿ ವೆದರ್ ಇಟ್ ಈಸ್ ಎ ಮಂತ್ರಿ, ಸಿರಿಕಲ್ಚರ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್, ಡೆಪ್ಯೂಟಿ CM ಆರ್ CM, ನಾನು ಒಂದೇ ಒಂದು ನಿಮ್ಮ ಚಾನಲ್ನ ವಾಹಿನಿನ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರ್ತಕ್ಕಂಥ ನೋಡಿರ್ತಿರ್ತಾರೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕೊನೆಯ ಗಳಿಗೆಯಲ್ಲಿ ಇದ್ದೀರಾ, ವೆದರ್ ಇಟ್ ಈಸ್ January 12 ಅಥವಾ ಏನೋ ಒಂದು ಕಂಪ್ಲೀಟ್ ಆಗುತ್ತೆ ತಮ್ಮದು, ಅಂದರೆ ದೇವರಾಜ ಅರಸುವ ರೆಕಾರ್ಡ್ನ ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ರಿಕ್ವೆಸ್ಟ್ ಸಿದ್ದರಾಮಯ್ಯನವ್ರಿಗೆ, ಒಂದು ವೈಟ್ ಪೇಪರ್ನ ಹೊಡಿಸ್ಬಿಡಿ ಸಿದ್ದರಾಮಣ್ಣ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆಡಳಿತಾವಧಿಯಲ್ಲಿ ಯಾವ ರೀತಿ ಅಂದರೆ ಫೈನಾನ್ಸ್ ಮಿನಿಸ್ಟರ್, DCM ಮತ್ತು CM ಆಗಿ
ರಾಜ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಓಡಿಸ್ಬೇಡಿ. ಯಾಕೆಂದ್ರೆ ನಮಗೆ ಗೊತ್ತಿರಂಗೆ ತಮ್ಮ ಕೊಡುಗೆ ಸಿದ್ದರಾಮಣ್ಣ ಶೂನ್ಯ ಸರಿ. ಶೂನ್ಯ ಮತ್ತೊಮ್ಮೆ ಕಾಂಗ್ರೆಸ್ ಶೂನ್ಯ. ಪಕ್ಷದ ವಕ್ತಾರರು ಇಲ್ಲದೆ ಇರೋ ಕಾರಣಕ್ಕೆ ಅಶೋಕ್ ಗೌಡ್ರಿಗೆ ಇದನ್ನೆಲ್ಲ ಹೇಳಲಿಕ್ಕೆ ಮುಕ್ತ ಅವಕಾಶ. ಎಸ್.ಎಂ. ಕೃಷ್ಣ ಹೇಳಿದ್ದನ್ನ ನಾನು ಮತ್ತೆ ರಿಪೀಟ್ ಇಂಥದ್ದೊಂದು ವಾಸ್ತವವನ್ನ ಮುಂದಿಟ್ಟ ಮೇಲೂ ಅಶೋಕ್ ಗೌಡ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬಿಟ್ರೆ ಅಹಿಂದ ವೋಟ್ಗಳು ಚದುರು ಹೋಗ್ಬಿಡುತ್ತೆ, ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗಳಲ್ಲಿ ಆಪತ್ತು ಕಟ್ಟಿಟ್ಟ ಬುತ್ತಿ, ಈ ವಾದಕ್ಕೆ ಎಲ್ಲಿ ಉಳಿತು ಹಾಗಾದ್ರೆ ಪುಷ್ಟಿ? ಡಿ ಕೆ ಶಿವಕುಮಾರ್ ಅವರು ಬಹುಶಃ ಇದೊಂದು ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬಣದವರು ಹೈಕಮಾಂಡ್ ತನಕ ಹೋಗ್ಬೋದು. ಹರಿರಾಮ್ ಅವ್ರು ಕೊಟ್ಟ ಲೆಕ್ಕವನ್ನ ಹರಿರಾಮ್ ಅವರು ಮಾತುಗಳಿಗೆ ಇನ್ನೊಂದು 2 ಪದ ಸೇರಿಸ್ಬಿಡ್ತೀನಿ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಭಾರತದ ಇತಿಹಾಸದಲ್ಲಿ 79 ವರ್ಷದ ಇತಿಹಾಸ, ಭಾರತದ ಇತಿಹಾಸ ಅಂದರೆ ಡೆಮಾಕ್ರೆಟಿಕಲ್ ಇತಿಹಾಸ. ಆ ಡೆಮಾಕ್ರೆಟಿಕಲ್ ಇತಿಹಾಸದಲ್ಲಿ ನಾವು ತತ್ಸುಮಾರು ಮೇನ್ಲ್ಯಾಂಡು ಮತ್ತು ಯೂನಿಯನ್ ಟೆರಿಟರೀಸ್ ಎಲ್ಲ ಲೆಕ್ಕ ಹಾಕ್ಕೊಂಡು ಒಂದು 25-28 ರಾಜ್ಯ ಅಂತ ಇಟ್ಕೊಂಡು ಅದರಲ್ಲಿ ಒಂದೊಂದು ರಾಜ್ಯದಲ್ಲಿ 20 ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಇಟ್ಕೊಂಡಿದ್ದೀವಿ. ತತ್ಸುಮಾರು 600 ಮುಖ್ಯಮಂತ್ರಿಗಳು ಅಂದರೆ ಇಡೀ ದೇಶದಲ್ಲಿ 600 ಮುಖ್ಯಮಂತ್ರಿಗಳಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ನವ್ರು ಎಷ್ಟು ಜನ ದಲಿತರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ 7 ಜನ ಅಷ್ಟೇ. ಆ 7 ಜನನೂ ಏನು ಅಂದರೆ ಪಾಪ 3 ತಿಂಗಳೊಬ್ಬರಿಗೆ, 2 ವರ್ಷ ಒಬ್ಬರಿಗೆ, ಯಾರಿಗೂ ಸಹ ಈ 7 ಜನದಲ್ಲೂ ಪಾಪ ಇನ್ನೂ ಬೇರೆ ಪಕ್ಷಗಳು ಅಂದರೆ BSP ಇರ್ಬೋದು, ಬೇರೆ ಬೇರೆ ಪಕ್ಷಗಳೆಲ್ಲ ಸೇರಿಸಿ ಮಾಡಿರ್ತಕ್ಕಂತಹದ್ದು 12 ಜನ ಮುಖ್ಯಮಂತ್ರಿಗಳು ದಲಿತರನ್ನು ಮಾಡಿದ್ದಾರೆ. ಅಂದರೆ ದಲಿತರಿಗೆ ಹರಿರಾಮ್ ಅವ್ರು ಏನು ಹೇಳ್ತಿದ್ದಾರೆ ಅದು ವಾಸ್ತವ, ಅದು 100% ವಾಸ್ತವ. ಅದು ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಗವರ್ನೆನ್ಸ್ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ರಾಜ್ಯಗಳು ಮತ್ತು ದೇಶದಲ್ಲಿ. ಆದರೆ ಆಪರ್ಚುನಿಟಿ ಅಂತ ಬಂದಾಗ ಎಲ್ಲ ಕಡೆ ಇವರು ಹೇಳಿದ್ದು ಇಂದಿರಾ ಗಾಂಧಿ ಟೈಮಿಂದ, ನೆಹರು ಗಾಂಧಿ ಟೈಮಿಂದ ಮುಸಲ್ಮಾನರು ಮತ್ತು ದಲಿತರನ್ನ ಒಟ್ಟಾಗಿ ಗೂಡಿಸಿದ್ರು ಸಹ ಅಧಿಕಾರ ಮಾತ್ರ ಖಂಡಿತವರು ದಲಿತರು ಕೊಟ್ಟಿಲ್ಲ ಇವರು. ಆಯ್ತಾ? ಒಂದು ಅಂದರೆ ಹರಿರಾಮ್ ಅವ್ರ ಮಾತಿಗೆ ಇದು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿರಿಯರಾದಂತಹ ಕಾಂಗ್ರೆಸ್ನ ಇದು ಹಿರಿಯರಿದ್ದರೆ, ಯಾಕಂದ್ರೆ ನಾನೇ ವರ್ಕೌಟ್ ಮಾಡಿದ ಸ್ಟ್ಯಾಟಿಸ್ಟಿಕ್ಸು, ಈ ಸ್ಟ್ಯಾಟಿಸ್ಟಿಕ್ಸ್ ಹಿಂಗಿದೆ. ಆಯಿತಾ? ಆಯಿತು. ಈಗ ಎರಡನೇದು, ಇವತ್ತು ಆ್ಯಕ್ಚುಲ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಏನು ಯತ್ನಾಳ್ ಸರ್ ಹೇಳ್ತಿದ್ರು, ಕ್ಯಾಲ್ಕುಲೇಷನ್ಸ್ ಪ್ರಕಾರ ನೋಡಿದ್ರೆ ಇವತ್ತು ಆ್ಯಕ್ಚುಲ್ ಚಾಲೆಂಜ್ ಇರತಕ್ಕಂತಹದ್ದು ರಾಹುಲ್ ಗಾಂಧಿಗೆ. ಯಾಕೆಂದರೆ ರಾಹುಲ್ ಗಾಂಧಿ ಯಾವಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ ಮತ್ತು ಯಾವ್ಯಾವ ರೀತಿ ಡಿಸಿಷನ್ಸ್ನ ತೆಗೆದುಕೊಂಡಿದ್ದಾರೆ ಹಿಂದೆ, ಪಂಜಾಬ್ ಇರ್ಬೋದು ಅಥವಾ ಛತ್ತೀಸ್ಗಢ ಅಥವಾ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ರೀತಿ ತೆಗೆದುಕೊಂಡಿದ್ದಾರೆ, ಇವತ್ತು ಆ್ಯಕ್ಚುಲ್ ಚಾಲೆಂಜ್ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ. ಯಾಕೆ ಅಂತ ಹೇಳಿದ್ರೆ ಅದು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂದರೆ ಪಂಜಾಬಲ್ಲಿ ಯಾಕೆ ಬ್ಯಾಕ್ ಫೈರ್ ಆಯಿತು ಮತ್ತು ರಾಜಸ್ಥಾನದಲ್ಲಿ ಯಾಕೆ ಬ್ಯಾಕ್ ಫೈರ್ ಆಯಿತು ನೆಕ್ಸ್ಟ್ ಚುನಾವಣೆಯಲ್ಲಿ. ಆದರೆ ಕರ್ನಾಟಕದಲ್ಲಿ ನಾನು ಒಂದು ಅನಲಿಟಿಕಲ್ ಆಗಿ ಮಾತಾಡೋದಾದರೆ 34% ವೋಟ್ ಶೇರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಚುನಾವಣೆ, ದೇರ್ ಹೋಪ್ಲೆಸ್ ಪರ್ಫಾರ್ಮೆನ್ಸ್ ವಾಸ್ ಇನ್ 1994. ಹೋಪ್ಲೆಸ್ ಪರ್ಫಾರ್ಮೆನ್ಸ್ 35 ಥರ್ಡ್ ಪ್ಲೇಸ್ಗೆ ಬಂದ್ಬಿಟ್ರು ಅವರು. ಅಂತಹ ಒಂದು ಟೈಮಲ್ಲೂ ಸಹ ಅಥವಾ ಲೋಕಸಭೆಗಳಲ್ಲೇ ತೆಗೆದುಕೊಂಡ್ರೂ ಸಹ 34%ಗಿಂತ ಕಡಿಮೆ ವೋಟ್ ಶೇರ್ ಬಂದಿರಲಿಲ್ಲ. ಒಂದು. ಎರಡನೇದು, ನೀವು ಯಾವುದು ಸಿದ್ದರಾಮಯ್ಯನವರ ಆಡಳಿತ ಏನಿದೆ ಎಲ್ಲರಿಗೂ ಗೊತ್ತು. ದಲಿತರಿಗೆ ಚೂರಿ ಹಾಕಿದ್ದಾರೆ, ಅಲ್ಪಸಂಖ್ಯಾತರಿಗೆ ಚೂರಿ ಹಾಕಿದ್ದಾರೆ, ಹಿಂದುಳಿದ ವರ್ಗದವ್ರಿಗೆ ಚೂರಿ ಹಾಕಿದ್ದಾರೆ ಅಂತೇಳಿ. ಅದರಿಂದ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ರೆ ಹೌದು ಒಂದಷ್ಟು ಸಿದ್ದರಾಮಯ್ಯನವರ ಅಭಿಮಾನಕ್ಕೆ ಒಂದು 3-4% ವೋಟ್ ಶೇರ್ ಕಡಿಮೆ ಆಗ್ಬೋದು. ಹಾಗೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡದೇ ಇದ್ದರೆ ಯಾವ ರೀತಿ ಒಕ್ಕಲಿಗರು ಒಂದಷ್ಟು ವೋಟ್ ಹಾಕಿದ್ರು ಅದು ಕಡಿಮೆ ಆಗ್ಬೋದು. ಅಂದರೆ ಯುವರ್ ನೆಟ್ ಗೇನ್ ಆ್ಯಂಡ್ ಲಾಸ್ ಈಸ್ ಸೇಮ್. ಸೊ ದಟ್ ಈಸ್ ವೈ ಇಟ್ ಈಸ್ ಡಿಫಿಕಲ್ಟ್ ಫಾರ್ ರಾಹುಲ್ ಗಾಂಧಿ ಟು ಟೇಕ್ ಎ ಕಾಲ್, ಬಿಕಾಸ್ ಈಗ ಮ್ಯಾಥಮೆಟಿಕ್ಸು ರಾಹುಲ್ ಗಾಂಧಿಗೆ ಬರಲ್ಲ. ಅದಕ್ಕೋಸ್ಕರ ಇನ್ನು ಮೂರನೇದು ಕಾಂಗ್ರೆಸ್ ಪಕ್ಷ ಅಧಿಕೃತ ವಕ್ತಾರರನ್ನ ಕಳಿಸ್ತಾ ಇರೋದಕ್ಕೆ ಅಶೋಕ್ ಗೌಡ್ರಿಗೆ ಇದು ಓಪನ್ ಫೀಲ್ಡ್, ಯಾವ ಕಡೆ ಬೇಕಾದ್ರೂ ಫೈರ್ ಮಾಡ್ಕೊಳ್ಳಿ ಅಂತ ಒಬ್ಜೆಕ್ಟ್ ಮಾಡಿದ್ರೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಂತ ಹೇಳಿ ಕಾಮೆಂಟ್ ಹಾಕ್ಬಿಡ್ತಾರೆ. ಹಾಗಾಗಿ ನಾನು ಇದನ್ನ ವೀಕ್ಷಕರಿಗೆ ಬಿಡ್ತೀನಿ, ಎಷ್ಟು ಒಪ್ಪಬೇಕು ಎಷ್ಟು. ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. 42.5 ವರ್ಷದ ಸಿದ್ದರಾಮಯ್ಯನವರ ಅಧಿಕಾರದ ಆಡಳಿತ ಅಂದ್ರೆ 83ರಲ್ಲಿ ಅವರು ವಿಧಾನಸಭೆಗೆ ಬರ್ತಾರೆ. ವಿಧಾನಸಭೆಗೆ ಬಂದ ದಿನದಿಂದ ಆವತ್ತು ಮಂಡಳಿಗೆ ಒಂದು ಗಡಿನಾಡು ಮಂಡಳಿಗೆ ಅಧ್ಯಕ್ಷರಾಗ್ತಾರೆ, ಕನ್ನಡ ನಾಡು ಮಂಡಳಿಗೆ ಅಧ್ಯಕ್ಷರಾಗಿರ್ತಾರೆ, ತದನಂತರ ಸಚಿವರಾಗ್ತಾರೆ. 89ರಲ್ಲಿ ಚುನಾವಣೆ ಸೋಲ್ತಾರೆ, 99ರಲ್ಲಿ ಚುನಾವಣೆ ಸೋಲ್ತಾರೆ, 10 ವರ್ಷ ಮೇಲೆ ಕೂತಿರ್ತಾರೆ. ಮಿಕ್ಕಿದ ಎಲ್ಲ ಟೈಮು ಅಂದರೆ 3ನೇ ಚುನಾವಣೆ ಸೋತ್ರು ಸಹ ಇನ್ನೊಂದು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ, ಅದರಿಂದ ಬರ್ತಾರೆ. ವಿಧಾನಸಭೆಗೆ ಬಂದ ಮೇಲೆ ಆತ ಮನೆಯಲ್ಲಿ ಕೂತ್ಕೊಂಡಿರೋದು ಗೂಟದ ಕಾರ್ ಇಲ್ಲದೆ ಮತ್ತು PS ಇಲ್ಲದೆ ಕೇವಲ 1.5 ವರ್ಷ ಮಾತ್ರ. ಕೇವಲ 1.5 ವರ್ಷ. ಮಿಕ್ಕಿದ ಎಲ್ಲ ಆಡಳಿತಾವಧಿಗಳಲ್ಲಿ ವೆದರ್ ಇಟ್ ಈಸ್ ಎ ಮಂತ್ರಿ, ಸಿರಿಕಲ್ಚರ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್, ಡೆಪ್ಯೂಟಿ CM ಆರ್ CM, ನಾನು ಒಂದೇ ಒಂದು ನಿಮ್ಮ ಚಾನಲ್ನ ವಾಹಿನಿನ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರ್ತಕ್ಕಂಥ ನೋಡಿರ್ತಿರ್ತಾರೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕೊನೆಯ ಗಳಿಗೆಯಲ್ಲಿ ಇದ್ದೀರಾ, ವೆದರ್ ಇಟ್ ಈಸ್ January 12th ಅಥವಾ ಏನೋ ಒಂದು ಕಂಪ್ಲೀಟ್ ಆಗುತ್ತೆ ತಮ್ಮದು,
ಅಂದರೆ ದೇವರಾಜ ಅರಸು ರೆಕಾರ್ಡ್ನ ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ರಿಕ್ವೆಸ್ಟ್ ಸಿದ್ದರಾಮಯ್ಯನವ್ರಿಗೆ, ಒಂದು ವೈಟ್ ಪೇಪರ್ ಹೊಡಿಸ್ಬಿಡಿ ಸಿದ್ದರಾಮಣ್ಣ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆಡಳಿತಾವಧಿಯಲ್ಲಿ ಯಾವ ರೀತಿ ಅಂದರೆ ಫೈನಾನ್ಸ್ ಮಿನಿಸ್ಟರ್, DCM ಮತ್ತು CM ಆಗಿ ರಾಜ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಓಡಿಸ್ಬಿಡಿ. ಯಾಕೆಂದ್ರೆ ನಮಗೆ ಗೊತ್ತಿರಂಗೆ ತಮ್ಮ ಕೊಡುಗೆ ಸಿದ್ದರಾಮಣ್ಣ ಶೂನ್ಯ. ಸರಿ. ಶೂನ್ಯ. ಮತ್ತೊಮ್ಮೆ ಕಾಂಗ್ರೆಸ್ ಶೂನ್ಯ. ಪಕ್ಷದ ವಕ್ತಾರರು ಇಲ್ಲದೆ ಇರೋ ಇದನ್ನ ನಾನು ಕಾರಣಕ್ಕೆ ಹೇಳಿದ್ದಲ್ಲ, ಅಶೋಕ್ ಗೌಡ್ರಿಗೆ ಇದನ್ನೆಲ್ಲ ಎಸ್ ಎಂ ಹೇಳಲಿಕ್ಕೆ ಕೃಷ್ಣ ಮುಕ್ತ ಹೇಳಿದ್ದು. ಅವಕಾಶ. ಎಸ್ ಎಂ ಕೃಷ್ಣ ಹೇಳಿದ್ದನ್ನ ನಾನು ಮತ್ತೆ ರಿಪೀಟ್